ಈ ಪ್ರಜಾಕೀಯ ಪಕ್ಷ ಬರ್ಬೇಕ್ರಿ, ಗೆಲ್ಲಬೇಕು. ಅಂದ್ರೆ ಏನ್ ಹೇಳ್ತೀನಿ ಅಂತಂದ್ರೆ, ಈ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಗಳಿಗೆ ವೋಟ್ ಹಾಕಿ ಗೆಲ್ಲಿಸ್ಬೇಕು ಅಂತ ನಾನು ಹೇಳ್ತಾ ಇರೋದು. ಈ ಕೆಲಸನ ಯಾರು ಮಾಡ್ತಾರೆ? ಯಾರು ಅಂತಂದ್ರೆ ಯಾರು? ನಾವೇ ಪ್ರಜೆಗಳು ಅಲ್ವಾ? ನಾವೇ ಪ್ರಜೆಗಳೇ ಮಾಡಬೇಕು. ನೋಡಿ, ಉಪೇಂದ್ರ ಸಾರ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವುಗಳು ಮಂತ್ರಿ ಆಗೋದಕ್ಕೆ ಈ ಕಂತ್ರಿಗಳು ಬೇಡ ಅಂತ ಹೇಳ್ತಾ ಇದ್ದಾರೆ ಅವರು. ಈ ಒಂದು ಕತೆ ಹೇಳ್ತೀನಿ. ಒಬ್ಬ ರಾಜ ಇದ್ನಂತೆ. ಅವನು ತಾನು ರಾಜ ಆಗೋದಕ್ಕೋಸ್ಕರ ಒಂದಷ್ಟು ಕಂತ್ರಿ ಕೆಲಸಗಳನ್ನ ಮಾಡಿ ರಾಜ ಆಗಿರ್ತಾನೆ. ಅವನು ರಾಜ ಆಗಷ್ಟರಲ್ಲಿ ಆ ಕಂತ್ರಿ ಕೆಲಸಗಳು ಬೃಹದಾಕಾರವಾಗಿ ಬೆಳೆದು ನಿಂತ್ಕೊಬಿಟ್ಟಿರುತ್ತೆ. ಬುಡ ತುಂಬಾ ಊರ್ಕೊಬಿಟ್ಟಿರುತ್ತೆ ಬೇರ್ಗಳು, ಆಯ್ತಾ? ಅವನು ಅನ್ಕೊಂಡಿರ್ತಾನೆ, ನಾನು ರಾಜ ಆದ ಮೇಲೆ ಇದನ್ನೆಲ್ಲ ಕಿತ್ತಾಕ್ಬಿಡೋಣ ಅಂತ ಅಂದ್ಬಿಟ್ಟು. ಅವನು ಪ್ಲಾನ್ ಉಲ್ಟಾ ಆಗ್ಬಿಟ್ಟು ಏನಾಗ್ಬಿಡುತ್ತೆ, ಅವನಿಗಿಂತ ಅದು ಬಲಿಷ್ಠವಾಗಿ ಬೆಳೆದು ನಿಂತ್ಕೊಂಡ್ಬಿಟ್ಟಿರತ್ತೆ. ಪ್ರಯತ್ನ ಪಡ್ತಾರೆ ಒಂದು ಮಟ್ಟಕ್ಕೆ, ಆಗಲ್ಲ, ಏನು ಕಿಸಿಯಕ್ಕಾಗಲ್ಲ ಅಂತ ಗೊತ್ತಾಗಿದ ತಕ್ಷಣ ಏನು ಮಾಡ್ಬಿಟ್ರು, ಆ ಕಂತ್ರಿ ಕೆಲಸಕ್ಕೇನೆ ಅಡ್ಜಸ್ಟ್ ಆಗ್ಬಿಟ್ಟು ಮಂತ್ರಿ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರು. ನೆಕ್ಸ್ಟ್ ಏನಾಗ್ಬಿಡ್ತು ಅಂತಂದ್ರೆ, ಆ ಕಂತ್ರಿಗಳೆಲ್ಲ ಸುಮ್ಮನೆ ಇರ್ತಾವ, ಆ ಕಂತ್ರಿಗಳು ಮತ್ತೊಂದು ಕಂತ್ರಿ ಕೆಲಸಗಳೆಲ್ಲ ಮಾಡ್ಕೊಳಕ್ ಶುರು ಮಾಡ್ಬಿಟ್ರು. ಈ ಕಂತ್ರಿ ಕೆಲಸ ಅಂತಂದ್ರೆ ನೀವ್ ಅನ್ಕೊಂಡಂಗೆ ಚಿಕ್ಕ ಪುಟ್ಟದಲ್ಲ, ದೊಡ್ಡ ದೊಡ್ಡದು ರೀ, ದೊಡ್ಡ ದೊಡ್ಡದು. ಆಯ್ತಾ? ಇವಾಗ ಆ ರಾಜ ಒಂದ್ 5 ವರ್ಷ ಇರ್ತಾನೆ, ಮತ್ತೆ ಹೋಗ್ತಾನೆ. ಆಲ್ರೆಡಿ ಕಂತ್ರಿಗಳೆಲ್ಲ ಫಿಕ್ಸ್ ಆಗ್ಬಿಟ್ಟವ್ರೆ. ಬೇರೆ ರಾಜ ಬರ್ತಾನೆ, ನಾನೆಲ್ಲ ಸರಿ ಮಾಡ್ಬಿಡ್ತೀನಿ ಅಂತ ಬಂದು ಒಂದ್ 4-5 ದಿವಸ ಅಲ್ಲಾಡ್ಸ್ಕೊಂಡು ನೋಡ್ತಾರೆ. ಕೊನೆಗೆ ಅವ್ರಿಗೂ ಗೊತ್ತಾಗತ್ತೆ, ಈ ಕಂತ್ರಿನೆಲ್ಲ ನಾವು ಆಚೆ ಹಾಕಕ್ಕಾಗಲ್ಲ, ನಾವ್ ಇದಕ್ಕೆ ಅಡ್ಜಸ್ಟ್ ಆಗಬೇಕು ಅಂತ ಅದಕ್ಕೆ ಅಡ್ಜಸ್ಟ್ ಆಗಿ ಮತ್ ಯಾವ ಮಂತ್ರಿ ಬಂದ್ರು ಕಂತ್ರಿ ಕೆಲ್ಸಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟೇನೆ ಕೆಲಸ ಮಾಡಬೇಕು. ಆಯ್ತಾ? ಅಂದ್ರೆ ಇದು ಸಿಸ್ಟಮ್. ನಾನು ಹೇಳ್ತಾ ಇರೋದು ಸಿಸ್ಟಮ್. ಆ ಸಿಸ್ಟಮ್ ಇಂದ ಯಾರನ್ನು ಕೂಡ ನಿಯತ್ತಾಗಿ ಕೆಲಸ ಮಾಡ್ತೀನಿ ಅಂತಂದ್ರೆ ನೋ ಚಾನ್ಸೇ ಇಲ್ಲ. ಅದಕ್ಕೆ ಉಪೇಂದ್ರ ಸರ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಮಂತ್ರಿಗಳಾಗಕ್ಕೆ ಈ ಕಂತ್ರಿಗಳು ಬೇಕಾಗಿಲ್ಲ, ಕಂತ್ರಿಗಳಿಲ್ದೇನೆ ಮಂತ್ರಿಗಳಾಗೋಣ ಅಂತ ಅವ್ರು ಹೇಳ್ತಾರೆ. ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಪ್ರಜೆಗಳು. ಯಾಕಂತಂದ್ರೆ ನೋಡಿ, ಒಬ್ಬ ಕಂತ್ರಿ ಇಲ್ದೇನೆ ಒಬ್ಬ ಮಂತ್ರಿ ಆದ ಅಂತಂದ್ರೆ ಅವನ ಪವರ್ ಏನಿರುತ್ತೆ ಅಲ್ವಾ? ಯಾರಿಗೂ ಹೆದರಬೇಕಾಗಿಲ್ಲ, ತನ್ನ ಕೆಲಸ ತಾನು ಮಾಡ್ತಾರೆ. ಇವಾಗ ರಾಜಕಾರಣ ಅಂದ್ರೆ ಏನ್ರಿ? ಸಿಂಪಲ್ ಅದು. ನೋಡಿ, ಈ ಮನೆ ನಾನೇ ಒಬ್ಬ ರಾಜ ಅಂತ ಅನ್ಕೊಳ್ಳಿ, ಈ ಮನೆನ ನಂಗೆ ಕ್ಲೀನ್ ಮಾಡಕ್ ಕೊಟ್ಟವ್ರೆ, 10,000 ಸಂಬಳಕ್ಕೆ ನಾನು ಒಪ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. 1 ದಿವಸ 2 ದಿವಸ 3 ದಿವಸ ಕ್ಲೀನ್ ಮಾಡೋದ್ರಲ್ಲೇನೋ ನನ್ನ ಕಳಪೆತನ ತೋರಿಸ್ದೆ ಅಂತಂದ್ರೆ ಕೆಲಸದಿಂದ ಟಕ್ ಅಂತ ತೆಗ್ದಾಕ್ಬಿಡ್ಬೇಕು. ಅಷ್ಟೇ ರಾಜಕೀಯ, ಅಷ್ಟೇ. ಅದನ್ನ ದೊಡ್ಡ ಸಿಸ್ಟಮ್ ಮಾಡ್ಕೊಂಡು ಬರೋದನ್ನೆಲ್ಲ ಅದಕ್ಕೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಜೇಡ್ರ ಬಲೆ ತರ ಎಣದು ಬಿಟ್ಟು ಯಾರಾದ್ರೂ ಸಿಕ್ಕಾಕಬೇಕು. ಹಂಗ್ ಮಾಡ್ಬಿಟ್ಟೆ. ಯಾಕೆ ಸಿಗಾಕೊಂಡವ್ರೆ ಆಚೆ ಬರಕಾಗ್ತಿಲ್ಲ, ಹಂಗಾಗ್ಬಿಟ್ಟಿದೆ ಪಾಪ ಅವ್ರ ಪರಿಸ್ಥಿತಿನೂ ಕೂಡ. ಅವರು ಪಾಪ ಅಯ್ಯೋ ಪಾಪನೇ ಬಿಡಿ, ಅದ್ರ ಕತೆ ಬೇರೆ. ಏನ್ ಹೇಳ್ತಾ ಇದೆ, ಅದೇ ಉಪೇಂದ್ರ ಸಾರ್ ಅವರ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಗಳಿಗೆ ವೋಟ್ ಹಾಕಿ ಆ ಕ್ಷೇತ್ರ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ಬೇಕು. ಇದೆಲ್ಲ ನಿಮ್ ಕೈಯಲ್ಲಿದೆ. ಯಾರ ಕೈಯಲ್ಲಿ? ಈ ದೇಶದ ಯುವಕ ಯುವತಿಯರ ಕೈಯಲ್ಲಿ. 18 ವರ್ಷದ ಮೇಲ್ಪಟ್ಟಿರೋರು, ಡಿಗ್ರಿ, ಡಬಲ್ ಡಿಗ್ರಿ, ಹೈಯೆಸ್ಟ್ ಸ್ಟಡಿ ಮಾಡ್ತಾ ಇರೋರು, ಇನ್ನು ವೋಟರ್ ಐಡಿ ಕಾರ್ಡ್ ಇಲ್ಲದೆ, ವೋಟರ್ ಐಡಿನ ಇಟ್ಕೊಂಡು ವೋಟರ್ ಹಾಕಕ್ ಹೋಗದೆ ಸೈಲೆಂಟ್ ಆಗಿ ಮನೆ ಕೂತ್ಕೊಂಡು ನಮ್ಗೆ ಯಾಕೆ ಅಂತ ಇದೀರಲ್ಲ ನಿಮ್ಗಳು. ಅಂದ್ರೆ ಯೂತ್ಸ್ ನಿಮ್ಮಲ್ಲಿದೆ ಬದಲಾವಣೆ, ಆ ಪವರ್ ನಿಮ್ಮಲ್ಲಿದೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ನೋಡಿ, ನಿಮ್ಮ ಅಪ್ಪ ಅಮ್ಮ ಇಬ್ರೆ, 4 ಜನ ಮಕ್ಕಳು, ಮೆಜಾರಿಟಿ ಯಾರ್ದು? ನಿಮ್ದು ಅಲ್ವಾ? ನೀವು ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ಯೋಚನೆ ಮಾಡಿ ನೋಡಿ. ಜನ ಅಂತೂ ನನ್ನನ್ನು ತಿಕ್ಲಿ, ಉಚ್ಚಿ, ಮೆಂಟ್ಲು ಅಂತವ್ರೆ. ಅನ್ಲಿ, ನನ್ಗೇನು ಬೇಜಾರಿಲ್ಲ. ಈ ಸತ್ಯ ಹೇಳೋರು, ಕರೆಕ್ಟಾಗೆಲ್ಲ ಮಾತಾಡೋರು ಮೆಂಟ್ಲುಗಳು, ಹುಚ್ಚುಗಳು ಅಂತಾನೆ ಅನ್ನಿಸ್ಕೊಳ್ಳೋದು. ಆಯ್ತಾ? ಅದಕ್ಕಿಂತ ಬಿಟ್ಟು ಅವ್ರಿಗೆ ಬೇರೆ ಪಟ್ಟ ಯಾವುದು ಸಿಗೋದಿಲ್ಲ. ಏನ್ ಹೇಳ್ತೀನಿ ಅಂತಂದ್ರೆ, ಈ ಸಿಸ್ಟಮ್ಗಳನ್ನ ಕಿತ್ತಾಕ್ಬೇಕು. ಆ ತಾಕತ್ತು ಯೂತ್ಸ್ಗಿದೆ. ನಿದ್ದೆ ಮಾಡಬೇಡಿ, ಎದೋಳಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ.